ಎಲ್ರಿಗೂ ನಮಸ್ಕಾರ. ಕವಿತಾ ತೆಗ್ಗಿನಕೇರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟ್ಟು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ್ರಿ. ಇದನ್ನು ದೊಡ್ಡವರಿಂದ ಹಿಡಿದು ಚಿಕ್ಕವ್ರವರೆಗೂ ಎಲ್ಲರೂ ತುಂಬ ಇಷ್ಟಪಡ್ತಾರೆ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿರಿ, ಅಂದರೆ ನಿಮಗೆ ಮಾಡೋಕ್ಕೆ ಬರುತ್ತೆ. ಮೊದಲಿಗೆ ಮಂಡಕ್ಕಿ, ನಂತರ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಟೊಮೊಟೊ, ಈರುಳ್ಳಿ, ತೊಳೆದಿಟ್ಕೊಂಡಿರ್ತಕ್ಕಂಥ ಕ್ಯಾರೆಟು ಮತ್ತು ಸೌತೆಕಾಯಿ, ನಿಂಬೆಹಣ್ಣು ಮತ್ತು ಶೇಂಗಾದ ಕಾಳು, ಕರಿಬೇವು. ಮೊದಲಿಗೆ ಗ್ಯಾಸ್ ಆನ್ ಮಾಡಿಟ್ಕೊಂಡು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ ಮತ್ತು ಶೇಂಗಾ ಕಾಳನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆದಮೇಲೆ ಕರಿಬೇವನ್ನು ಹಾಕ್ಕೊಂಡು ನಂತರ ಮೆಣಸಿನ್ಕಾಯನ್ನು ಹಾಕ್ಕೋಬೇಕು. ಅದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಟೊಮೊಟೊನ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಎಣ್ಣೆ ಬಿಡುವವರೆಗೂ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ಕೋಬೇಕು. ಇದು ತಣ್ಣಗಾದ್ಮೇಲೆ ಇದಕ್ಕೆ ಚುರುಮರಿ ಮಂಡಕ್ಕಿನ ಈ ಥರ ತಣ್ಣಗಾದ್ಮೇಲೆ ನೀವು ಚುರುಮರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಇದು ತರಕಾರಿ ತಿನ್ನದೇ ಇರೋ ಮಕ್ಕಳು, ಕ್ಯಾರೆಟು, ಸೌತೆಕಾಯಿ ತಿನ್ನದೇ ಇರೋ ಮಕ್ಕಳಿಗೆ ಈ ಥರ ತರಕಾರಿನ ಹಾಕಿ ಮಾಡಿಕೊಟ್ರೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಎಲ್ಲ ಮಂಡಕ್ಕಿ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಅದಕ್ಕೆ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ, ಹಸಿ ಈರುಳ್ಳಿನ ಹಾಕ್ಕೋಬೇಕು. ನಂತರ ತುರಿದಿಟ್ಕೊಂಡಿರ್ತಕ್ಕಂಥ ಕ್ಯಾರೆಟನ್ನು ಹಾಕ್ಕೋಬೇಕು. ಅದಾದ ನಂತರ ತುರಿದಿಟ್ಕೊಂಡಿರ್ತಕ್ಕಂಥ ಸೌತೆಕಾಯಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ನೋಡೋಕೆ ಎಷ್ಟು ಚಂದ ಕಾಣಕತ್ತೈತಿ. ಇನ್ನು ಅದ್ರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರ್ತೈತಿ. ಅದಾದ ನಂತರ ಅದಕ್ಕೆ ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೋಬೇಕು ರೀ. ನಂತರ ಅದಕ್ಕೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು ರೀ. ಪೂರ್ತಿಯಾಗಿ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆ ನಿಂಬೆಹಣ್ಣಿನ ರಸ ಎಲ್ಲ ಚುರುಮರಿಗೆ ಹೀರ್ಕೊಳತ್ರಿ. ಅದಾದ ನಂತರ ಪುಟಾಣಿ ಅಂದರೆ ಪುಟಾಣಿ ಹಿಟ್ಟನ್ನು ಹುರಗಡ್ಲೆ ಹಿಟ್ಟು ಅಂತಾರಲ್ರಿ, ಅದನ್ನು ಹಾಕ್ಕೊಂಡು ಈ ಮಂಡಕ್ಕಿನ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಅದಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸಿಬಿಟ್ರೆ ನಮ್ಮ ಉತ್ತರ ಕರ್ನಾಟಕ ಗಿರ್ಮಿಟ್ಟು ರೆಡಿ ಆಯ್ತು ನೋಡ್ರಿ. ನೋಡೋಕೆ ಎಷ್ಟು ಚಂದ ಕಾಣಕತ್ತೈತಿ. ಅದನ್ನು ನೋಡ್ರಿ ನಮ್ಗೆ ಬಾಯಾಗ ನೀರು ಬರತ್ತವು. ನೀವು ಒಂದ್ಸಲಿ ನಿಮ್ಮ ಮನ್ಯಾಗ ಮಾಡಿಕೊಂಡು ತಿನ್ನಿರಿ ಮತ್ತು ಕಮೆಂಟ್ ಮಾಡಿರಿ. ಗಿರ್ಮಿಟ್ಟು ಟೇಸ್ಟ್ ಹೆಂಗೈತಂದ್ರೆ ನಮ್ಮ ಮನೆ ಹೀರೋ ಟೇಸ್ಟ್ ಮಾಡಿ ಹೇಳ್ತಾನೆ, ನೋಡೋಂಬರ್ರಿ. ಸಾತ್ವಿ ಸುಮ್ಮನೆ ಹೆಂಗದವು ಗಿರ್ಮಿಟ್ಟು ಹೆಂಗೈತೆ ನೋಡಿ, ಟೇಸ್ಟ್ ಹೆಂಗೈತೆ, ರುಚಿ ಹೆಂಗೈತೆ ನೋಡು, ತಿನ್ನು. ಸೂಪರ್ ಐತೆ, ಮಸ್ತ್. ನಮ್ಮ ಹೀರೋಗಂತೂ ಗಿರ್ಮಿಟ್ ರೆಸಿಪಿ ಭಾಳ ಇಷ್ಟ ಆತ್ರಿ. ಮತ್ತು ನೀವು ಕೂಡ ಟ್ರೈ ಮಾಡಿರಿ. ನಮ್ಮೆಲ್ಲ ವಿಡಿಯೋನು ನೋಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಸಪೋರ್ಟ್ ಮಾಡಿರಿ. ಧನ್ಯವಾದಗಳು.